ಸರ್, ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ರಜತ್ ಅವರು ಕೊಡಬೇಕು ಅಂತ ಹೇಳಿ ನಿನ್ನೆ 3,000 ಮತ ಜಗದ್ಗುರುಗಳು ವಿವಿಧ ಸ್ವಾಮೀಜಿಗಳು ಒತ್ತಾಯ ಮಾಡಿದ್ದಾರೆ. ಏನು ತೀರ್ಮಾನ ತಗೊಳ್ತಾ ಇದೆ ಪಕ್ಷ? ಟಿಕೆಟ್ ಯಾರಿಗೂ ನಾವು ನಾನಾಗಲಿ ಇನ್ನೊಬ್ಬರಲ್ಲಿ ಮಾಡೋದಲ್ಲ, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಪಕ್ಷದ ಹೈಕಮಾಂಡು ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಸರ್ವೆ ಇದೆ, ಸರ್ವೆ ನಾಯಕರುಗಳೆಲ್ಲ ಹೇಳಬೇಕು, ಸರ್ವೆ ಹೇಳಬೇಕು. ಇಲ್ಲಿ ವ್ಯಕ್ತಿಗತ ಆದಂಥ ವಿಚಾರದಲ್ಲಿ ನಾವು ಮಾಡೋದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಚುನಾವಣಾ ಬಾಂಡ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ನೀವು ಯಾರು ಬಾಂಡ್ ಕೊಡಬೇಡಿ ಅಂತ ಹೇಳಿದೆ. ಹೆಸರುಗಳನ್ನ ಡಿಸ್ಕ್ಲೋಸ್ ಮಾಡಿ ಅಂತ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ನ ಇದಾಗ್ತದೆ, ಯಾರು ಕೊಟ್ಟವರು ಅದು ಲೆಕ್ಕ ಇಡಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೀಟೇಲ್ ಆಗಿ ನಮ್ಮ ಸ್ಪೋಕ್ಸ್ಮನ್ ಅದ್ರ ಬಗ್ಗೆ ಮಾತಾಡ್ತಾರೆ. ಸರ್, ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ರಜತ್ ಅವರು ಕೊಡಬೇಕು ಅಂತ ಹೇಳಿ ನಿನ್ನೆ 3,000 ಮತ ಜಗದ್ಗುರುಗಳು ವಿವಿಧ ಸ್ವಾಮೀಜಿಗಳು ಒತ್ತಾಯ ಮಾಡಿದ್ದಾರೆ. ಏನು ತೀರ್ಮಾನ ತಗೊಳ್ತಾ ಇದೆ ಪಕ್ಷ? ಟಿಕೆಟ್ ಯಾರಿಗೂ ನಾವು ನಾನಾಗಲಿ ಇನ್ನೊಬ್ಬರಲ್ಲಿ ಮಾಡೋದಲ್ಲ, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಪಕ್ಷದ ಹೈಕಮಾಂಡು ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಸರ್ವೆ ಇದೆ, ಸರ್ವೆ ನಾಯಕರುಗಳೆಲ್ಲ ಹೇಳಬೇಕು, ಸರ್ವೆ ಹೇಳಬೇಕು. ಇಲ್ಲಿ ವ್ಯಕ್ತಿಗತ ಆದಂಥ ವಿಚಾರದಲ್ಲಿ ನಾವು ಮಾಡೋದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಚುನಾವಣಾ ಬಾಂಡ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ನೀವು ಯಾರು ಬಾಂಡ್ ಕೊಡಬೇಡಿ ಅಂತ ಹೇಳಿದೆ. ಹೆಸರುಗಳನ್ನ ಡಿಸ್ಕ್ಲೋಸ್ ಮಾಡಿ ಅಂತ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ನ ಇದಾಗ್ತದೆ, ಯಾರು ಕೊಟ್ಟವರು ಅದು ಲೆಕ್ಕ ಇಡಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೀಟೇಲ್ ಆಗಿ ನಮ್ಮ ಸ್ಪೋಕ್ಸ್ಮನ್ ಅದ್ರ ಬಗ್ಗೆ ಮಾತಾಡ್ತಾರೆ. ಸರ್, ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ರಜತ್ ಅವರು ಕೊಡಬೇಕು ಅಂತ ಹೇಳಿ ನಿನ್ನೆ 3,000 ಮತ ಜಗದ್ಗುರುಗಳು ವಿವಿಧ ಸ್ವಾಮೀಜಿಗಳು ಒತ್ತಾಯ ಮಾಡಿದ್ದಾರೆ. ಏನು ತೀರ್ಮಾನ ತಗೊಳ್ತಾ ಇದೆ ಪಕ್ಷ? ಟಿಕೆಟ್ ಯಾರಿಗೂ ನಾವು ನಾನಾಗಲಿ ಇನ್ನೊಬ್ಬರಲ್ಲಿ ಮಾಡೋದಲ್ಲ, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಪಕ್ಷದ ಹೈಕಮಾಂಡು ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಸರ್ವೆ ಇದೆ, ಸರ್ವೆ ನಾಯಕರುಗಳೆಲ್ಲ ಹೇಳಬೇಕು, ಸರ್ವೆ ಹೇಳಬೇಕು. ಇಲ್ಲಿ ವ್ಯಕ್ತಿಗತ ಆದಂಥ ವಿಚಾರದಲ್ಲಿ ನಾವು ಮಾಡೋದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಚುನಾವಣಾ ಬಾಂಡ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ನೀವು ಯಾರು ಬಾಂಡ್ ಕೊಡಬೇಡಿ ಅಂತ ಹೇಳಿದೆ. ಹೆಸರುಗಳನ್ನ ಡಿಸ್ಕ್ಲೋಸ್ ಮಾಡಿ ಅಂತ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ನ ಇದಾಗ್ತದೆ, ಯಾರು ಕೊಟ್ಟವರು ಅದು ಲೆಕ್ಕ ಇಡಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೀಟೇಲ್ ಆಗಿ ನಮ್ಮ ಸ್ಪೋಕ್ಸ್ಮನ್ ಅದ್ರ ಬಗ್ಗೆ ಮಾತಾಡ್ತಾರೆ.